ಹೊರಗಡೆ ಹೋದ್ರೆ ಚಳಿ, ಒಳಗಡೆ ಬಂದರೆ ಸೆಕೆ. ಬರ್ತಾ ಬರ್ತಾ ಈಗಿನ ವಾತಾವರಣನೇ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ ಜಯರಾಮಣ್ಣ. ಬಾ ಊಟ ತಂದಿನಿ, ಊಟ ಮಾಡೋಣ. ನಂಗೆ ಬೇಡ ಕಣ ಬರ್ತಾ. ಯಾಕೆ ಜಯರಾಮಣ್ಣ, ಟೈಮ್ ಹತ್ತಾಯ್ತಲ್ವಾ, ಬಾ ಊಟ ಮಾಡೋಣ. ಮನೇಲೆಲ್ಲ ನನಗೋಸ್ಕರ ಊಟಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದ್ಬಿಟ್ಟು ನಾನು ಇಲ್ಲಿ ಊಟ ಮಾಡೋದು ಹೆಂಗೋ? ಅದರಲ್ಲಿ ಏನಿದೆ, ನಾನು ಇಲ್ಲೇ ಊಟ ಮಾಡ್ಕೋತೀನಿ, ನೀವು ಊಟ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ರೆ ಆಯ್ತಪ್ಪ. ಹಾಗೆ ಪ್ರಮೋಷನ್ ಲಿಸ್ಟಲ್ಲೂ ನನ್ನ ಹೆಸರು ಇದೆ ಅಂತ ಫೋನ್ ಮಾಡಿ ಹೇಳ್ಬಿಡು, ಅವರು ಖುಷಿ ಆಗ್ತಾರೆ. ಅದನ್ನ ಮನೆಗೆ ಹೋದಾಗಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ನರಸಿಂಹಂಗೆ ಹೇಗೂ ವಿಷಯ ಗೊತ್ತಿದೆಯಲ್ಲ, ಅವನು ಹೇಳಿದ್ರೆ? ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಫೋನ್ ಬಂದಿರೋದು. ಕೆಲವು ವಿಷಯದಲ್ಲಿ ನರಸಿಂಹ ನನ್ನ ವಿರುದ್ಧ ನಡ್ಕೊಳ್ಳಲ್ಲ. ಆದರೂ ಅಂಥವನ್ನ ನೀನು ಮಗ ಅಂತ ಒಪ್ಕೊಳ್ಳಲ್ಲ ಅಂತೀಯ. ಸರಿ, ಈಗ ಏನು ಮಾಡಬೇಕು ಅಂತ ಇದೆಯಣ್ಣ? ಒಂದು ಕೆಲಸ ಮಾಡು ಜಯರಾಮಣ್ಣ, ನೀನು ಮನೆಗೆ ಹೋಗಿ ಸ್ವೀಟ್ ಕೊಟ್ಟು ವಿಷಯ ಹೇಳಿ ವಾಪಸ್ ಬಂದ್ಬಿಡು. ಅಷ್ಟೊತ್ತು ಸಾಹೇಬ್ರೇನಾರು ಬಂದ್ಬಿಟ್ರೆ? ಅವ್ರು ಹೇಗೂ ಬರೋದು ಬೆಳಗ್ಗೆ ಅಂತ ಗೊತ್ತಿಲ್ಲ ನನಗೆ. ಹಂಗಂತೀಯ? ಭರತ ಹುಷಾರು ಕಣೋ, ಅವ್ನು ಸಿಕ್ಕಾಪಟ್ಟೆ ದುಡ್ಡು ನೋಡಿ ಅವನ ಮೇಲೆ ಯಾವಾಗಲೂ ನಿಗಾ ಇಟ್ಟಿರು. ನಾನು ನೋಡಿ ಬಂದ್ಬಿಡ್ತೀನಿ. ಸರಿ. ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಅವ್ರಿಬ್ರು ಒಂದು ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾಳ. ಇದಕ್ಕೆಲ್ಲ ನೀನು ಅವಳು ಕೊಟ್ಟಿರೋ ಸಲಹೆನೇ ಕಾರಣ. ಗಿಡ ಬೆಳೆದು ಮರ ಆಗೋದಕ್ಕೆ ಮುಂಚೆನೆ ಅವಳನ್ನ ಬುಡದ ಸಮೇತ ಕತ್ತರಿಸಿ ಬಿಸಾಕಿದ್ರೆ ಅವಳು ಇವತ್ತು ನಿನ್ನನ್ನು ಈ ರೀತಿ ಅವಮಾನ ಮಾಡ್ತಾ ಇರಲ್ಲ. ನೋಡ್ತಾ ಇರೋ, ನಿನಗೆ ಅವಮಾನ ಮಾಡಿದವಳನ್ನ ಕರೆದು ಹೇಗೆ ಎಲ್ಲರ ಮುಂದೆ ಬುದ್ಧಿ ಕಲಿಸ್ತೀನಿ ಅಂತ. ಅಣ್ಣ, ಈ ವಿಷಯದಲ್ಲಿ ದುಡುಕ್ಬೇಡ. ನಾನು ಹೇಳ್ದಾಗ ಕೇಳು ಸಾಕು. ಅಂದರೆ ಅವಳು ನಿನ್ಗೇನೇ ಅಂದ್ರೂ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಬಳೆ ತೋಡೋ ಕೈಗೆ ಓಳ ತೋಡ್ಸೋಕ್ಕೂ ಗೊತ್ತು ಅನ್ನೋದನ್ನ ನೀನು ಅವಳಿಗೆ ಅರ್ಥ ಮಾಡಿಸ್ಬೇಕು ಸೌಂದರ್ಯ. ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಕೋಳ ಹಾಕಕ್ಕಾಗದೆ ಹೋದ್ರು ಹಳ್ಳಕ್ಕಂತೂ ತಳ್ಳೆ ತಳ್ತೀನಿ. ಅಲ್ಲಿವರೆಗೂ ಅವಳ ಮೇಲೆ ಕಣ್ಣಿಟ್ಟಿರು. ಒಂದು ಕಣ್ಣಲ್ಲ, 3 ಕಣ್ಣಿಟ್ಟಿರ್ತೀನಿ. ಆ ರಾಹುಲ್ ಯಾವುದೇ ಕಾರಣಕ್ಕೂ ಮತ್ತೆ ಈ ಮನೆ ಹೊಸಲು ತುಳಿಬಾರ್ದು. ಆಯಿತು, ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ಆದರೆ ಅವನ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಯಾಕೆ ಭಯ ಪಡ್ತಾ ಇದೆಯಾ? ಹೇಳ್ದಷ್ಟು ಮಾಡೋಣ. ನಾನು ಹೇಳ್ದಾಗತ್ತೆ, ಆ ದೀಪ ಹೇಳ್ದಾಗ ಏನಾದರೂ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ನಿನ್ನನ್ನು. ಅಬ್ಬರಿಸಿ ಬೊಬ್ಬಿರಿದ್ರೆ ಕೇಳೋದಕ್ಕೆ ಕಿವಿಲಿ ಯಾರು ಹೂವು ಇಟ್ಕೊಂಡಿಲ್ಲ ಸೌಂದರ್ಯ. ಈಗಾಗಲೇ ದೀಪ ನಿನ್ನ ಹಿಂದೆ ರಾಹುಲ್ ಮತ್ತು ಅರ್ಚನಾನ ಒಂದು ಮಾಡೋ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ. ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸೋ ಆಸಾಮಿ ಅವಳು. ನೀನು ಬೆಂಕಿ ಆದರೆ ಅವಳು ಬಿರುಗಾಳಿ. ಅವಳಿಗೆ ಬೆಂಕಿ ಆರಿಸೋದು ಗೊತ್ತು, ಆರಿರೋ ಬೆಂಕಿನ ಉರಿಸೋದು ಗೊತ್ತು. ನೀನು ಉರ್ಕೊಂಡು ನೋವು ಅನುಭವಿಸೋದನ್ನು ನೋಡ್ತಾ ಸಂತೋಷ ಪಡೋ ಕಾಲನ ನಾನು ಕಾಯ್ತಾ ಇದ್ದೀನಿ. ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಅಣ್ಣ ಏನು ಇಷ್ಟೊತ್ತಾದ್ರೂ ಬಂದಿಲ್ಲ? ಒಂದು ಫೋನ್ ಮಾಡಿ ತಿಳ್ಕೊಳ್ಳಿ. ಅದಕ್ಕೆ ಕೆಲಸದಲ್ಲಿರ್ತಾರೆ, ಸ್ವಲ್ಪ ಹೊತ್ತು ನೋಡೋಣ, ಬರಲಿಲ್ಲ ಅಂದರೆ ಆಮೇಲೆ ಫೋನ್ ಮಾಡಿದ್ರೆ ಆಯಿತು. ಅದು ಅಲ್ಲದೆ ಇವತ್ತು ಸಾಹೇಬರು ಬಂದ ಮೇಲೆ ಒಂದು ಖುಷಿ ವಿಷಯ ಹೇಳೋರಿದ್ದಾರೆ. ಹೌದಾ? ಅದೇನು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲದಿದ್ರೆ ಅವನು ಹೇಳ್ತಾನೇನೆ. ಏನೋ ಅಣ್ಣ ಇವತ್ತು ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಂತ. ಅವರೇ ಬರಲಿ. ಅರೆ, ಯಾಕೆ ಇಷ್ಟೊತ್ತಾಯ್ತು ಬರೋದು? ಕೆಲಸ ಅಲ್ವೇನೆ? ಕೆಲಸ ಇದ್ದೇ ಇರುತ್ತೆ. ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ, ಅಳಿಯಂದ್ರು ಹೇಳಿದ್ದಾರೆ. ಮರ್ತೋಯ್ತಾ? ಎಲ್ಲ ನೆನಪಿದೆ ಕಣೆ. ಆದರೆ ಏನು ಮಾಡೋದು, ಇವತ್ತು ನನಗೆ ನೈಟ್ ಡ್ಯೂಟಿ ಬೇರೆ ಹಾಕಿದ್ದಾರೆ. ಏನ್ರಿ ಇದು? ಬೆಳಿಗ್ಗೆಯಿಂದ ದುಡ್ದಿದ್ದು ಅಲ್ಲದೆ ಮತ್ತೆ ಬೆಳಗಿನ ಜಾವದವರೆಗೂ ದುಡಿಬೇಕಾ? ಇದು ಯಾವ ಕರ್ಮ ರೀ ಇದು? ಸಾಹೇಬ್ರೆ, ನೀವಿಂಥ ಕೆಲಸ ಮಾಡೋದೇ ಬೇಡ. ಮಾಡೋದು ಬೇಡ ಅಂದ್ರೆ ನೀನು ದುಡ್ದು ನಮ್ಮನ್ನೆಲ್ಲ ಸಾಕ್ತೀಯಾ?
ಅದೆಲ್ಲ ಇದ್ದಿದ್ದೆ, ಅದೆಲ್ಲ ಬಿಡಿ. ಈಗ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಹೇಳೋದಿದೆ. ಹಾ, ನರಸಿಂಹನು ಹೇಳ್ತಿದ್ದ ಸಾಹೇಬ್ರು ಬಂದ್ಮೇಲೆ ಖುಷಿ ವಿಷಯ ಹೇಳ್ತಾರೆ ಅಂತ. ಏನಣ್ಣ ಅದು? ನನಗೆ ಪ್ರಮೋಷನ್ ಸಿಕ್ತು. ಗೊತ್ತಲ್ಲ, ತಗೋ ಎಲ್ರಿಗೂ ಸಿಹಿ ಕೊಡು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಬಾ, ಇಷ್ಟು ವರ್ಷ ಉಪವಾಸ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಬಿಟ್ರೆ ದಿನಕ್ಕೆ 6 ಸಲ ತಿಂತೀಯ, ಅದು ಯಾವಾಗಲೇ ಉಪವಾಸ ಮಾಡಿದೆ? ನಾನಲ್ಲ ಅಣ್ಣ, ಅತ್ಗೆ ಪ್ರತಿ ಶುಕ್ರವಾರ ಉಪವಾಸ ಇದ್ದು ದೇವ್ರ ಹತ್ರ ಬೇಡ್ಕೊಳ್ತಿದ್ಲು ನಿನಗೆ ಪ್ರಮೋಷನ್ ಸಿಗ್ಲಿ ಅಂತ. ಹೌದೇನೆ? ಬರೀ ಪ್ರಮೋಷನ್ಗಲ್ಲ ರೀ, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಆರೋಗ್ಯದಲ್ಲೂ ಬರ್ತಿ ಕೊಟ್ಬಿಟ್ಟ. ನಮ್ಮ ಕೈಯಲ್ಲಿ ಏನು ಇರಲ್ಲ ವತ್ಸಲ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಪ್ರಪಂಚದಲ್ಲಿ ಬೇಕಾದಷ್ಟು ಜನ ನಮ್ಗಿಂತ ಕೆಳಮಟ್ಟದಲ್ಲಿದ್ದಾರೆ. ಅವ್ರನ್ನ ಹೋಲಿಸ್ಕೊಂಡು ನಾವು ಜೀವನ ಮಾಡ್ಬೇಕಷ್ಟೇ. ಆದ್ರೆ ನಿಮ್ ಸಾಹೇಬ್ರು ಮಾತ್ರ ಕೋಟಿಗಟ್ಲೆ ಆಸ್ತಿ ಮಾಡಿದ್ದಾರೆ. ಈಗ ಆ ವಿಷಯ ಎಲ್ಲ ಯಾಕೆ, ಬನ್ನಿ ಊಟ ಮಾಡಿರಂತೆ. ಹೌದು, ಸ್ವಲ್ಪ ಬೇಗ ಬಡಿಸು, ನಾನು ಮತ್ತೆ ನೈಟ್ ಡ್ಯೂಟಿಗೆ ಬೇರೆ ಹೋಗಬೇಕು. ಅಮ್ಮ, ಇವತ್ತು ಸಾಹೇಬ್ರು ಡ್ಯೂಟಿಗೆ ಹೋಗೋದು ಬೇಡ. ಬೇಕಾದ್ರೆ SI ಸಾಹೇಬ್ರ ಹತ್ರ ನಾನೇ ಹೇಳ್ತೀನಿ. ಊರಿ ಇವತ್ತೇನು ಹೋಗೋದು ಬೇಡ, ನಾಳೆ ಹೆಂಗಿದ್ರು ಎದ್ದು ಹೋಗೋದಿದ್ದೇ ಇದೆಯಲ್ಲ. ಎಲ್ರು ಹೇಳ್ತಿದ್ದಾರೆ ಮನೇಲಿ ಇದ್ಬಿಡೋಣ. ಸರಿ, ಭರತ್ ಅಂತ ನನ್ನ ಫ್ರೆಂಡು, ಅವನು ನಮ್ಮ ಸ್ಟೇಷನ್ PC, ಅವನೊಂದು ಫೋನ್ ಮಾಡಿ ಹೇಳ್ತೀನಿ. ಸರಿ.